ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವನೆಗೆ ಅನುಮೋದನೆ ನೀಡಬೇಕೆಂದು ರಾಜ್ಯಪಾಲರಿಗೆ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಧಾರವಾಡ ಶಾಸಕರ ನಿಯೋಗದೊಂದಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಲೋಕಭವನದಲ್ಲಿ ಬುಧವಾರ ಭೇಟಿ ಮಾಡಿದ ಸಚಿವರು ಮನವಿಯನ್ನ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಸಚಿವ ಲಾಡ್ ಅವರು ಇನ್ನು ಪ್ರತ್ಯೇಕ ಧಾರವಾಡ ಪಾಲಿಕೆ ಆಗಬೇಕು ಎಂದು ಹಲವು ವರ್ಷಗಳ ಬೇಡಿಕೆ ಕೂಡ ಇತ್ತು, ಹೋರಾಟವೂ ನಡೆದಿತ್ತು. ಇನ್ನು ನಮ್ಮ ಸರ್ಕಾರ ಬಂದ ನಂತರ ಪ್ರತ್ಯೇಕ ಪಾಲಿಕೆ ಬೇಡಿಕೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕರಿಸಿ ರಾಜ್ಯಪಾಲರ ಒಪ್ಪಿಗೆಗೆ ಕಳಿಸಲಾಗಿತ್ತು. ಒಂದು ವರ್ಷದಿಂದ ರಾಜ್ಯಪಾಲರಿಂದ ಯಾವುದೇ ಪ್ರತಿಕ್ರಿಯೆ ಕೂಡ ಸಿಕ್ಕಿರಲಿಲ್ಲ. ಆದರೆ ಇದೀಗ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿಯವರು ಒತ್ತಡ ಹಾಕಲು ಆರಂಭಿಸಿದ್ದಾರೆ. ಸರ್ಕಾರದ ಪ್ರಸ್ತಾವನೆಯನ್ನು ಅಂಗೀಕರಿಸಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಭೇಟಿ ಆಗ್ತಕ್ಕಂಥ ವಿಷಯ ನಮ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಧಾರವಾಡ ಸಪರೇಟ್ ಕಾರ್ಪೊರೇಷನ್ ಆಗಬೇಕಂತ ಹೇಳಿ ಭಾಳ ವರ್ಷಗಳಿಂದ ಹೋರಾಟ ಇತ್ತು. ಅದಾದ ನಂತರ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ಅಲ್ಲಿರ್ತಕ್ಕಂಥ ಲೋಕಲ್ ಸ್ಥಳೀಯರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಇರ್ಬೋದು, ಪ್ರಸಾದ್ ಹಬ್ಬ ಇರ್ಬೋದು, ಕೋನ್ ರೆಡ್ಡಿ ಇರ್ಬೋದು, ನಾವೆಲ್ಲರೂ ಸೇರಿ ಸಚಿವರಿಗೆ ಮನವೊಲಿಸಿ ಅದರಿಂದ ಸಚಿವರಾಗಿರ್ತಕ್ಕಂಥ ಬೈಲ್ತಿ ಸುರೇಶ್ ಅವರು, ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ತಂದುಬಿಟ್ಟು ಅದನ್ನ ಪಾಸ್ ಮಾಡಿ ಗವರ್ನರ್ಗೆ ಕಳಿಸಿದ್ವಿ. ಕಳೆದ ಒಂದು ವರ್ಷ ಆಗಿತ್ತು. ಅದು ಒಂದು ವರ್ಷದಿಂದ ಗವರ್ನರು ಯಾವುದೇ ರೀತಿಯಾದಂಥಕ್ಕೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅಲ್ಲಿ ಹೋರಾಟ ಸಮಿತಿ ಇದೆ. ಆ ಹೋರಾಟ ಸಮಿತಿಯವರು ಒತ್ತಡ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಅದಾದ ತಕ್ಷಣವೇ ನಿನ್ನೆ ತಾನೇ ಪ್ರಹ್ಲಾದ್ ಜೋಶಿ ಸಾಹೇಬರು ಹೋಗಿ ಗವರ್ನರ್ ಕಂಡಿದ್ದಾರೆ. ಇಷ್ಟು ದಿವಸ ಯಾಕೆ ವೇಟ್ ಆಗಿತ್ತು ಅವರಿಗೆ ಗುರುತಿರ್ಬೇಕಂತ ನನ್ನ ಅಭಿಪ್ರಾಯ. ಈ ಗವರ್ನರ್ಗಳು ಇಡೀ ಭಾರತ ದೇಶದಲ್ಲಿ ಇದೇ ಇರೋದು. ಗವರ್ನರ್ಗಳು ಅವರು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸ್ಟಿಕ್ ಆನ್ ಆಗ್ತಾರೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ತಾನೇ ವಿಜಯಗಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿ ಗವರ್ನರ್ಗಳ ಬಗ್ಗೆ ಮಾತನಾಡಿದೆ ನಿಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಹವಬರ್ ಈಗ ನಾವು ಗವರ್ನರ್ಗೂ ಕಾಣ್ತಕ್ಕಂಥದ್ದು ನಾವು ಕಳಿಸಿರ್ತಕ್ಕಂಥ ಪ್ರಸ್ತಾವನೆ ಏನಿದೆ, ಸರ್ಕಾರದ ಪ್ರಸ್ತಾವನೆ ಏನಿದೆ, ಅದನ್ನು ಅಂಗೀಕರಿಸಿ ನೀವು ಕಳಿಸಿದರೆ ನಮಗೆ ಧಾರವಾಡಕ್ಕೆ ಅನುಕೂಲ ಆಗತಕ್ಕ ಸದುದ್ದೇಶದಿಂದ ಹೋರಾಟಗಾರರು ಪ್ರಸಾದ್ ಹಬ್ಬಯ್ಯವರು, ಕೋನ್ ರೆಡ್ಡಿಯವರು, ನಾವು ಎಲ್ಲ ಒಟ್ಟಿಗೆ ಹೋಗಿ ಇವತ್ತು ಇನ್ನೊಂದ್ಸಲಿ ಮತ್ತೆ ಮನವಿ ಕೊಡ್ತಾ ಇದ್ದೀವಿ. ಪೊಲಿಟಿಕಲಿ ಏನು ಡಿಫ್ರೆನ್ಸಸ್ ಇದೆ ನಿಮಗೂ ಬಿಜೆಪಿಗೂ? ಅಂದರೆ ಇದು ಆಗಬೇಕು ಆಗಬಾರ್ದು ಅಂತ ಅವ್ರಿಗೆ ಏನಾರು ಇದೆಯಾ? ಅವರು ಮೇಲ್ನೋಟಕ್ಕೆ ಆಗಬೇಕಂತ ಹೇಳ್ತಿದ್ರು ಕೂಡ ಒಳಗೆ ಆಗಬಾರ್ದು ಅಂತಲೇ ಇರೋದು ಅವರಿಗೆ. ಯಾಕಂದರೆ ಅವ್ರು ಸರ್ಕಾರ ಇದ್ದಾಗ ಮಾಡಲಿಲ್ಲ ಅವರು. ಈಗ ನಾವು ಮಾಡಿದ ಮೇಲೆ ಈಗ ಅದನ್ನು ಜನರು ಸಾರ್ವಜನಿಕರ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಅದನ್ನು ಯಾವುದೋ ರೀತಿಯಾಗಿ ಪಬ್ಲಿಸಿಟಿ ತೊಗೊಳಕ್ಕೆ ಈ ಸ್ಟಂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರು ಸೋಷಿಯಲ್ ಮೀಡಿಯಾದೆಲ್ಲ ನಾವು ನೋಡ್ತಾ ಇದ್ವಿ. ನಾವು ಜನರ ಮನಸ್ಸನ್ನ ಈಗ ಅರ್ಥ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಬರ್ತಾರೆ. ಸೊ ವೆನ್ ಪೀಪಲ್ ಬಿಕೇಮ್ ಎಜಿಟೇಷನ್ ಸ್ಟಾರ್ಟ್ ಆದ ತಕ್ಷಣ ಅವರು ಅದ್ರ ಪರ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಬಟ್ ಅವರಿಂದನೇ ಇದು ಭಾಳ ತಡ ಆಗಿರ್ತಕ್ಕಂಥದ್ದು ಅಂತ ಜನಕ್ಕೆ ಅರ್ಥ ಆಗಿದೆ. ಬಟ್ ಸ್ಟಿಲ್ ಹವೆವರ್ we will go meet the honorable governor, request him his kind good selves to see to that this bill is cleared as early as possible. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಕಾರಣಕ್ಕೆ. ಸರ್, ಈಗ ಸರ್ಕಾರಕ್ಕೆ 3 ವರ್ಷ ಇವತ್ತಿಗೆ ಏನು ಅನ್ಸುತ್ತೆ ಸರ್? ಅಲ್ಲ, ಸರ್ಕಾರದ 3 ವರ್ಷದ ಸಾಧನೆ ಹೇಳ್ತಾ ಇದ್ದೀವಲ್ಲ. FDIನಲ್ಲಿ ನಾವು ನಂಬರ್ 1 ಇದ್ದೀವಿ, ಆಮೇಲೆ GSTಲಿ ನಾವು ನಂಬರ್ 1 ಇದ್ದೀವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ನಾವು 1 ಇದ್ದೀವಿ. ಓವರಾಲ್ ಸ್ಪೆಂಡಿಂಗ್ ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮಗಳು 5 ಗ್ಯಾರಂಟಿ ಏನಿದ್ದಾವೆ ಅದನ್ನು ಒಂದು ಪ್ರೋಗ್ರೆಸಿವ್ ಪ್ರೋಗ್ರಾಮಿಗೆ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಭಾಳ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಈ ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಇದು ಡಿಸ್ಪೋಸಬಲ್ ಇನ್ಕಮ್ಮು, ಇದು ಯಾವುದು ಸೇವಿಂಗ್ ಇನ್ಕಮ್ ಅಲ್ಲ. ಒಬ್ಬರಿಗೆ ನಾವು 2,000 5,000 ಇವೆಲ್ಲ ಓವರಾಲ್ ತಿಂಗಳಿಗೆ 6,000 ಮುಟ್ತಾ ಇದ್ದಾರೆ ಅವ್ರ ಮನೆಗಳಿಗೆ. ಇದನ್ನು ಯಾಕೆ ಒತ್ತು ಹೇಳ್ತಾ ಇದ್ದೀವಿ ಅಂದರೆ ನೀವು ನೋಡಿ, ಇಂದಿರಾ ಗಾಂಧಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ವಿಡೋ ಪೆನ್ಷನು, ಓಲ್ಡ್ ಏಜ್ ಪೆನ್ಷನು, ಅಂಗವಿಕಲರ ಮಾಸಾಸನ, ವೃದ್ಧಾಪ್ಯ ವೇತನ ಪ್ಲಸ್ ಈ 5 ಪ್ರೋಗ್ರಾಮ್ಗಳು ನೀವು ನೋಡಿದ್ರೆ ಸುಮಾರು 8,000 to 10,000 ಅವ್ರ ಮನೆಗೆ ಹೋಗ್ತಾ ಇದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದಿಸ್ ಮನಿ ಈಸ್ ನಾಟ್ ಅ ಸೇವಿಂಗ್ ಎಕಾನಮಿ, ಸ್ಪೆಂಡಿಂಗ್ ಎಕಾನಮಿ ಆಗ್ತದೆ. ಹಂಗಾಗಿ ಇವತ್ತು ನಾವು GDPನಲ್ಲಿ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಯಾಕೆ ಜಾಸ್ತಿ ಇದೀವಿ ಅಂತಂದರೆ ಈ 60,000 ಕೋಟಿ ನಾವು ವರ್ಷ ಏನು ಕೊಡ್ತಾ ಇದ್ದೀವಿ ಅದು ಪುನಃ ಮಾರ್ಕೆಟಿಗೆ ವಾಪಸ್ ಬರ್ತಾ ಇದೆ. ಅದರಿಂದನೇ ಅದು ಒನ್ ಆಫ್ ದ ಮೋಸ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಬೇಸಿಕ್ ಇಂಡೆಕ್ಸು ಮನುಷ್ಯನಿಗೆ ಕನಿಷ್ಠ ದುಡ್ಡು ಬೇಕಂತಕ್ಕಂಥದ್ದು ನಮ್ಮ ಸರ್ಕಾರಗಳು ಅರಿವು ಮಾಡ್ಕೊಂಡು ನಾವು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳೇ ಇವರು ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ. ನಾವು 5 ವರ್ಷಕ್ಕೆ ಕೊಟ್ಟರು ಕೂಡ ಇವರು ಚುನಾವಣೆ ಮುಂಚೆ ಕೊಡ್ತಾನೆ ಇದ್ದಾರೆ. ಅಸ್ಸಾಂನಲ್ಲಿ ಮೊನ್ನೆ ಚುನಾವಣೆ ಇತ್ತು ಕೊಟ್ಟರು, ಬಿಹಾರ್ನಲ್ಲಿ ಚುನಾವಣೆ ಇತ್ತು ಕೊಟ್ಟರು. ನಮ್ಮ ಸ್ಕೀಮ್ಗಳು ಹೋಗಿ ಜನಕ್ಕೆ ಒಂದೇ ವರ್ಷಕ್ಕೆ ಆದಷ್ಟು ದುಡ್ಡುಗಳು 9,000 10,000 ಒಂದೊಂದು ಅಕೌಂಟಿಗೆ ಹಾಕ್ಕೊಂಡು ಇಲ್ಲಿ ಎಲೆಕ್ಷನ್ಗಳು ಗೆದ್ದು ಪ್ರತಿಷ್ಠೆ ತೋರಿಸ್ಕೊಂಡು ತಿರುಗಾಡ್ತಿದ್ದಾರೆ. ಬಟ್ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಜನಕ್ಕೆ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿದ್ವಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಎಜುಕೇಷನ್ ಆಗಿರಲಿ, ಎಲ್ಲರಿಗಿಂತ ಜಾಸ್ತಿ ನಮ್ಮ ಕಳೆದ 3 ವರ್ಷ ಅವಧಿಯಲ್ಲಿ ನಾವು ದುಡ್ಡು ಖರ್ಚು ಮಾಡಿರ್ತಕ್ಕಂಥದ್ದು ಎಜುಕೇಷನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಸ್ಟೆಲ್ಗಳು ಮಾಡೋದಾಗಿರಲಿ, ಶಾಲೆಗಳು ನಿರ್ಮಾಣ ಮಾಡೋದಾಗಿರಲಿ, ಇವತ್ತು ಇನ್ಫ್ರಾಸ್ಟ್ರಕ್ಚರ್, ಈವನ್ PWD ನೀವು ಕಂಪೇರ್ ಮಾಡಿ ನೋಡಿದ್ರೆ ನಂಬರ್ ಆಫ್ ಕಿಲೋಮೀಟರ್ಸ್ ವಾಟ್ ವಿ ಹ್ಯಾವ್ ಡನ್
ಹೈವೇ ಆಗಿರಲಿ, ಡಿಸ್ಟಿಕ್ ಹೈವೇ ಆಗಿರಲಿ, ಸ್ಟೇಟ್ ಹೈವೇಗಳಾಗಿರಲಿ, ಜಿಲ್ಲಾ ಪಂಚಾಯತ್ ರೋಡು ಕಂಪೇರ್ ಮಾಡಿ ನೋಡಿದ್ರೆ ಕಳ್ಳ